ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರು ಸಂಪೂರ್ಣವಾಗಿ ಇಂದಿನಿಂದ ಅನಿರ್ದಿಷ್ಟಾವಧಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಆ ಒಂದು ಬಿಸಿ ಇದೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಪಟ್ಟಣದಲ್ಲಿ ಸಂಪೂರ್ಣವಾಗಿ ತಟ್ಟಿರುವಂತದ್ದು. ನಾನಿದೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ಬಸ್ ನಿಲ್ದಾಣದಲ್ಲಿ ಇದನ್ನೇ ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಬಸ್ಗಳು ಯಾವುದೇ ರೀತಿಯಾಗಿ ಡ್ರೈವರ್ ಮತ್ತು ಕಂಡಕ್ಟರ್ಗಳು ಏನಂತಂದ್ರೆ ಇಲ್ಲಿ ಕರ್ತವ್ಯಕ್ಕೆ ಗೈರಾಗಿ ಸಂಪೂರ್ಣವಾಗಿ ಇಲ್ಲಿ ಬಸ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿರುವಂತದ್ದು. ಈ ಒಂದು ಹಿನ್ನೆಲೆ ಏನಂತಂದ್ರೆ ಸಂಪೂರ್ಣವಾಗಿ ಬಸ್ಗಳು ಬಸ್ ನಿಲ್ದಾಣದಲ್ಲಿ ನಿಂತಿರುವಂತದ್ದು. ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರು ತಮ್ಮ ಗ್ರಾಮಗಳಿಗೆ ತೆರಳಲು ಸಾಕಷ್ಟು ರೀತಿಯಲ್ಲಿ ಪರದಾಟುವಂತಹ ಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವಂತ ಪ್ರಮುಖವಾದಂತಹ ಕೊಂಡೆ ಅಂತಂದ್ರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಇರುವಂತಹ ಬಸ್ ಸ್ಟ್ಯಾಂಡ್. ಇದರಿಂದ ಸುಮಾರು 658 ಬಸ್ಗಳು ದಿನನಿತ್ಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಂಚರಿಸುತ್ತಿರುವಂತದ್ದು. ಈಗಾಗಲೇ ಸಂಪೂರ್ಣವಾಗಿ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಏನು ಕರೆ ಕೊಟ್ಟರು. ಸಂಪೂರ್ಣವಾಗಿ ಇಲ್ಲಿ ಬಸ್ಗಳು ಸಂಚಾರವನ್ನ ಸ್ಥಗಿತಗೊಳಿಸಿರುವಂತದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ಪ್ರಯಾಣಿಕರು ಸಹ ಇಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದಷ್ಟೇ ಅಲ್ಲದೆ ಶಾಲಾ ಕಾಲೇಜುಗಳಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಏನು ತೊಂದರೆ ಸಹ ಆಗಿರುವಂತದ್ದು. ಇದಷ್ಟೇ ಅಲ್ಲಂದ್ರೆ ಏನಂತಂದ್ರೆ ಪ್ರಮುಖವಾಗಿ ಸಾರಿಗೆ ಇಲಾಖೆಯ ನೌಕರರು ಏನಂತಂದ್ರೆ 2 ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಇಲ್ಲಿ ಕರೆ ಬಂದಿರುವಂತದ್ದು. ಬಾಕಿ ಉಳಿದಿರುವಂತಹ ವೇತನ ಹಾಗೂ ಹೆಚ್ಚಿನ ಸಂಬಳಕ್ಕಾಗಿ ಇಲ್ಲಿ ಬಂದ್ಗೆ ಕರೆ ನೀಡಿರುವಂತದ್ದು. ಇದಷ್ಟೇ ಅಲ್ಲದೆ ನಿನ್ನೆಯೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಾರಿಗೆ ನೌಕರರು ಒಂದು ಸಂಧಾನ ಸಭೆಯನ್ನು ಸಹ ನಡೆಸಿರುವಂತದ್ದು. ಸಂಧಾನ ಸಭೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡಿದ್ರು. ಇಲ್ಲಿ ಸರ್ಕಾರ ಒಪ್ಪದೇ ಇರುವ ಕಾರಣಕ್ಕಾಗಿ ಸಾರಿಗೆ ನೌಕರರು ಇಂದಿನಿಂದ ಅನಿರ್ದಿಷ್ಟಾವಧಿ ಏನು ಬಂದ್ಗೆ ಕರೆ ಸಹ ನೀಡಿರುವಂತದ್ದು. ಸಂಪೂರ್ಣವಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬಂದ್ಗೆ ಯಶಸ್ವಿ ಸಹ ಆಗಿರುವಂತದ್ದು. ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಜನರು ಸಹ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನಾದರೂ ಈ ಒಂದು ಸಾರಿಗೆ ನೌಕರ ಪ್ರತಿಭಟನೆಯಿಂದ ಸಾಕಷ್ಟು ರೀತಿಯ ಸಾರ್ವಜನಿಕರು ತೊಂದರೆ ಆಗ್ತಾ ಇರುವಂತದ್ದು. ಸರ್ಕಾರದ ಜನಪ್ರತಿನಿಧಿಗಳು ಏನು ನಮ್ಮ ಬೇಡಿಕೆಗಳನ್ನ ಯಾವಾಗ ಈಡೇರಿಸುತ್ತಾರೋ ಅವಾಗ ನಮ್ಮ ಏನು ಪ್ರತಿಭಟನಾ ಹಿಂತುಗೊಳ್ತೀವಿ ಒಂದು ಸಾರಿಗೆ ನೌಕರರ ಏನು ಬೇಡಿಕೆ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಚಿಕ್ಕೋಡಿ.